ಅಂಬೇಡ್ಕರ್ನ ಚುನಾವಣೆಯನ್ನು ಸೋಲಿಸಿದವರೇ ಕಾಂಗ್ರೆಸ್ನವರು, ಅನುಮಾನ ಇಲ್ಲ. ನೆಹರು ಹೋಗಿ ಎರಡೆರಡು ಸರಿ ಕ್ಯಾನ್ವಾಸ್ ಮಾಡ್ತಾರೆ. ಸಾವರ್ಕರ್ ಡಾಂಗೆ ಸೋಲಿಸಿದ್ರು ಅಂತಾನೆ ಇರ್ಬೋದು, ಇರಲಿ. ನೆಹರು ಯಾಕೆ ಹೋದ್ರು ಅಂತಾನೆ ಹಾಗಾದ್ರೆ ಬಹಳ ಜನರ ವಿಚಾರದಲ್ಲಿ ಕಾಂಗ್ರೆಸ್ ಅದೇ ಮಾಡಿ ಕಾಂಗ್ರೆಸ್ ಬಹಳ ಜನರ ನೆನಪನ್ನು ಅಳಿಸಾಕುವಂತ ಕೆಲಸವನ್ನು ಮಾಡಿದೆ ಕಾಂಗ್ರೆಸ್. ಯಾಕಂದ್ರೆ ಕಾಂಗ್ರೆಸ್ ಗೆದ್ದಿದ್ದು ಒಂದೇ ಒಂದು ಕುಟುಂಬವನ್ನು ಬಿಂಬಿಸುವುದು ಹೇಗೆ. ಅಂಬೇಡ್ಕರ್ ದೃಷ್ಟಿಕೋನಕ್ಕೆ ಕಾಂಗ್ರೆಸ್ ದ್ರೋಹ ಬಗೀತು, ಅವ್ರನ್ನ ಎರಡನೇ ದರ್ಜೆ ಥರ ಮಾಡಿಬಿಟ್ರು ಅಂತ ಪ್ರಧಾನಿ ಆರೋಪ. ಅವ್ರು ಬದುಕಿದ್ದಾಗ ಅವ್ರನ್ನ ಅವಮಾನಿಸಿದ್ರು, ಚುನಾವಣೆಯಲ್ಲಿ ಸೋಲೋ ಹಂಗೆ ಮಾಡಿದ್ರು, ಅವರ ಪರಂಪರೆನೇ ಅಳಿಸಾಕಕ್ಕೆ ಟ್ರೈ ಮಾಡಿದ್ರು ಅಂತೆಲ್ಲ ಕಾಂಗ್ರೆಸ್ ಮೇಲೆ ಆರೋಪ. ಅಂಬೇಡ್ಕರ್ ವಿಚಾರದಲ್ಲಿ ಎಷ್ಟು ಮಾಡಿದ್ರು ಅಂತ ನಾನು ಹೇಳಲಿಕ್ಕಾಗಲ್ಲ, ಬಟ್ ಭಾಳ ಜನರ ವಿಚಾರದಲ್ಲಿ ಕಾಂಗ್ರೆಸ್ ಅದೇ ಮಾಡಿರೋದು. ಭಾಳ ಜನರ ವಿಚಾರದಲ್ಲಿ ಕಾಂಗ್ರೆಸ್ ಭಾಳ ಜನರ ನೆನಪನ್ನು ಅಳಿಸಾಕುವಂಥ ಕೆಲಸವನ್ನು ಮಾಡಿದೆ ಕಾಂಗ್ರೆಸ್. ಯಾಕಂದರೆ ಕಾಂಗ್ರೆಸ್ ಗೆದ್ದಿದ್ದು ಒಂದೇ ಒಂದು ಕುಟುಂಬವನ್ನು ಬಿಂಬಿಸುವುದು ಹೇಗೆ ಅಷ್ಟೇ. ಖರ್ಗೆ ಅವರು ಅವಕಾಶ ಈಗಲೂ ದಲಿತರಿಗೆ ಅವಕಾಶ ಇಲ್ಲ, ಎಲ್ಲಿರುತ್ತೆ ಅವಕಾಶ? ಖರ್ಗೆ ಸಾಹೇಬ್ರೆ, ನೀವಿಲ್ಲ ಅಂದ್ರೆ ನಿಮ್ಮ ಅಳಿಯ ಇಲ್ಲ ಅಂದ್ರೆ ನಿಮ್ಮ ಮಗ, ಎಲ್ಲಿರುತ್ತೆ ಅವಕಾಶ? ಅದೇ ಗುಲ್ಬರ್ಗದಲ್ಲ ಆರ್ಡಿನರಿ ವರ್ಕರ್ ಶೆಡ್ಯೂಲ್ ಕಾಸ್ಟ್ ಇರೋ ಬಂದು ಚಿಕ್ಕ ಹುಡುಗಂಗೆ ಬಿಟ್ಕೊಡ್ಬೋದೈತಪ್ಪ. ಎಲ್ಲಿ ಬರ್ಬೇಕು ಅವಕಾಶ? ಎಲ್ಲಿ ಬರಬೇಕಾದ ಅವಕಾಶಗಳೆಲ್ಲ ನಮಗೆ ಬರ್ತಾ ಇರ್ಬೇಕು, ಬೇರೆ ಅವಕಾಶಗಳು ಮಾತ್ರ ಇಲ್ಲ ಅಂತ ಇರ್ಬೇಕು. ಯಾವ ನ್ಯಾಯ ಇದು? ನಿಜವಾದ ಅವಕಾಶ ವಂಚಿತರು ಹಳ್ಳಿಗಳಲ್ಲಿ ಕೊನೆ ಸ್ಥಾನದಲ್ಲಿ ಕೂತಿರುವಂಥ ದಲಿತ ಮಕ್ಕಳು. ಅದರ ಹೆಸರಿನಲ್ಲಿ ಮುಂದೆ ಬಂದು ಅವರೆಲ್ಲ ಚೆನ್ನಾಗಿದ್ದೀರಿ ಮುಸ್ಲಿಂ ಥರ ತೋರಿಸ್ಲಾ ಪಟ್ಟಿನ? ಯಾರ್ಯಾರು ಮುಂದಕ್ಕೆ ಬಂದಿದ್ದೀರಿ, ಎಷ್ಟು ಚೆನ್ನಾಗಿದ್ದೀರಿ ಅಂತ ಆ ರಾಜಕಾರಣದ ಹೆಸರು ಹೇಳ್ಕೊಂಡು, ಅಥವಾ ಅದರ ಹೆಸರು ಹೇಳ್ಕೊಂಡು ಅಧಿಕಾರಿಗಳಾಗಿ, ಅಥವಾ ಅದರ ಹೆಸರು ಹೇಳ್ಕೊಂಡು ಬಿಸ್ನೆಸ್ಗೆ ಬಂದು ಮಾಡಬಾರ್ದು ಅಂತಲ್ಲ. ಬಿಸ್ನೆಸ್ನ ಎಂಡಿಗೆ ಎಲ್ಲೂ ಹೋಗಿಲ್ಲ. ಆಮೇಲೆ ನಿಮ್ಮಿಬ್ಬರದು ಎಂಡ್ ಆಗಲ್ಲ. ಈಗ ಅವರು ಅಂಬೇಡ್ಕರ್ನ ಚುನಾವಣೆಯನ್ನು ಸೋಲಿಸಿದವರೇ ಕಾಂಗ್ರೆಸ್ನವರು, ಅನುಮಾನ ಇಲ್ಲ. ನೆಹರು ಹೋಗಿ ಎರಡೆರಡು ಸರಿ ಕ್ಯಾನ್ವಾಸ್ ಮಾಡ್ತಾರೆ. ಸಾವರ್ಕರ್ ಡಾಂಗೆ ಸೋಲಿಸಿದ್ರು ಅಂತಾನೆ ಇರ್ಬೋದಪ್ಪ, ಇರ್ಲಿಪ್ಪ. ನೆಹರು ಯಾಕೆ ಹೋದ್ರಂತಲ್ಲಿ ಹಾಗಾದ್ರೆ? ಆ ಪ್ರಶ್ನೆ ಹಂಗೆ ಒಂದು ಕಾಫಿ ಕುಡ್ಕೊಂಬರಕ್ಕೆ ಹೋಗಿದ್ರ ಟೀನ?